ಫೈನಲಿ ದ ವೇಟ್ ಈಸ್ ಓವರ್. ಇಷ್ಟು ತಿಂಗಳ ಕಾಲ ಬರುತ್ತಿದ್ದಂತಹ ಡಿಕೆಡಿ ಈಗ ಮುಕ್ತಾಯವಾಗಿದೆ. ಹಾಗಾದ್ರೆ ಡಿಕೆಡಿಯಲ್ಲಿ ವಿನ್ನರ್ ಯಾರು ಅಂತ ತುಂಬಾ ಜನ ಸಹ ಪ್ರಶ್ನೆ ಮಾಡಿದ್ರೆ ಅಲ್ಲಿ ಈಗಾಗಲೇ ಹಲವರಿಗೆ ಮಾಹಿತಿನೇ ಗೊತ್ತಾಗಿರ್ತದೆ. ಒಂದು ವಾರದ ಮುಂಚಿತವಾಗಿ ಶೂಟಿಂಗ್ ಕೂಡ ಮುಕ್ತಾಯವಾಗಿತ್ತು. ರಾಮನಗರದಲ್ಲಿ ಗ್ರ್ಯಾಂಡ್ ಫಿನಾಲೆ ತುಂಬಾ ಚೆನ್ನಾಗಿ ಸೆಟ್ ಅನ್ನ ಹಾಕಿ ಮಾಡಿರ್ತಾರೆ. ಶಿವಣ್ಣ ಅವರು ಟ್ರೋಫಿಯನ್ನ ಕೊಡುತ್ತಾರೆ. ಅದುವೇ ಸಿದ್ದೇಗೌಡರಿಗೆ, ಆದ್ರೆ ಧನಂಜಯ ಇವರ ನಿಜವಾದ ಹೆಸರು. ಲಕ್ಷ್ಮೀ ನಿವಾಸದಲ್ಲಿ ಸಿದ್ದೇಗೌಡರು ಪಾತ್ರವನ್ನ ಮಾಡ್ತಿದ್ದಾರಲ್ಲ, ಇವರೇ ಡಿಕೆಡಿಯಲ್ಲಿ ಗೆದ್ದಿರೋದು. ಇವರ ಜೊತೆಗೆ ದಿಶಾಲ್ ಅಂತ ಚಿಕ್ಕಮಗಳೂರು ಹುಡುಗಿ, ಸೊ ಇವರು ಗೆದ್ದಿದ್ದಾರೆ. ಫಸ್ಟ್ ಪ್ಲೇಸ್ ಇವರಿಗೆ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅದ್ದೂರಿ ಫಿನಾಲೆ ತುಂಬಾ ಚೆನ್ನಾಗಿ ನಡೀತು. ಸೊ ಇದರಲ್ಲಿ ಸೂಪರ್ ಆಗಿ ಭಾಗವಹಿಸಿದ್ದಾರೆ ಅಂತಾನೆ ಹೇಳ್ಬೋದು ಧನಂಜಯ ಮತ್ತೆ ದಿಶಾಲ್ ಅವರು. ಸೊ ಇವರಿಗೆ ಅದ್ಭುತವಾದಂತ ಗಿಫ್ಟ್ ಏನಪ್ಪಾ ಅಂದ್ರೆ 15 ಲಕ್ಷ ರೂಪಾಯಿ ಚೆಕ್ ಸಿಕ್ಕಿದೆ. ಜೊತೆಗೆ ರನ್ನರ್ ಅಪ್ ಆಗಿರುವಂತವರಿಗೆ 8 ಲಕ್ಷ ರೂಪಾಯಿ ದುಡ್ಡು ಸಿಕ್ಕಿದೆ. ಹರ್ಷ ಮತ್ತೆ ನಂದು ಅವರು ಮೊದಲ ರನ್ನರ್ ಅಪ್ ಆಗಿದ್ದಾರೆ. ಸೊ ಸೂಪರ್ ಅಂತ ಹೇಳ್ಬೋದು. ಧನಂಜಯ ಅವರು ಸಖತ್ತಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಗಳನ್ನೆಲ್ಲ ಮಾಡ್ತಾ ಇದ್ರು. ಜನರಿಗೂ ಕೂಡ ತುಂಬಾನೇ ಇಷ್ಟ ಆಗಿತ್ತು. ಮತ್ತೆ ಶಿವಣ್ಣ ಅವರು ಕೂಡ ತುಂಬಾನೇ ಮೆಚ್ಕೊಂಡ್ರು. ಅದರಲ್ಲೂ ಗ್ರ್ಯಾಂಡ್ ಫಿನಾಲೆ ದಿವಸ ಮಾಡಿದಂತ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಸ್ಟಂಟ್ಸ್ ಗಳು ಎಲ್ಲವೂ ಕೂಡ ನಿಬ್ಬೆರಿಸುವಂತೆ ಮಾಡಿತ್ತು. ಯಾಕಂದ್ರೆ ಅಲ್ಲಿ ನೋಡ್ತಿರ್ತಾರಲ್ಲ ಜನರು ಕೂಡ ಅಷ್ಟೇ ತುಂಬಾನೇ ಆಶ್ಚರ್ಯ. ಯಾಕಂದ್ರೆ ಲೈವ್ ಆಗಿ ಆ ರೀತಿ ಒಂದು ಪರ್ಫಾರ್ಮೆನ್ಸ್ ಅನ್ನ ನೋಡ್ಬೇಕು ಅಂದ್ರೆ ರಚಿತಾರಾಮ್ ಅವರು ಆಗಿರ್ಬೋದು, ಶಿವಣ್ಣ ಅವರು ಎಲ್ಲರೂ ಕೂಡ ತುಂಬಾನೇ ಖುಷಿ ಪಡ್ತಾರೆ. ಅದರ ಒಂದು ಪ್ರತಿಫಲ ಅಂದ್ರೆ ಯಾಕಂದ್ರೆ ರುದ್ರ ಮಾಸ್ಟರ್ ಇದಕ್ಕೆ ಕೊರಿಯೋಗ್ರಫಿ ಮಾಡಿರೋದು. ರುದ್ರ ಮಾಸ್ಟರ್ ಅಂದ್ರೆ ಕೇಳ್ಬೇಕಾ, ಸೂಪರ್ ಅಂತ ಹೇಳ್ಬೋದು. ಈಗ ರುದ್ರ ಮಾಸ್ಟರ್ ಜೋಡಿ ನಂಬರ್ 1 ರಿಯಾಲಿಟಿ ಶೋಗೂ ಸಹ ಬರೀತಾರೆ, ಮೋಡಿ ಮಾಡ್ತಾ ಇದ್ದಾರೆ. ಸೊ ಇವರ ಟೀಮೇ ಗೆದ್ದಿದ್ದು ಸಿದ್ದೇಗೌಡರು ಮತ್ತೆ ದಿಶಾಲ್ಗೆ. ತಪ್ಪದೆ ಎಲ್ಲರೂ ಕೂಡ ವಿಶ್ ಮಾಡಿ.